viewers, welcome to this video. In this video we will discuss on nutrition in plants, that is comes under 7th chapter 7th class, first chapter. Okay, in class 6th you learn that food is essential for all living organisms. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಮತ್ತು ಫುಡ್ಗೆ ಕನೆಕ್ಟ್ ಮಾಡ್ತಿದ್ದಾರೆ. ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಏನು ಬೇಕು? ಫುಡ್ ಬೇಕು. ದೆನ್ ಯು ಆಲ್ಸೋ ಲರ್ನ್ ದಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ಫುಡ್. ಫುಡ್ ಕಾಂಪೊನೆಂಟ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇದು ಏನಾಗುತ್ತೆ? ಫುಡ್ ಕಾಂಪೊನೆಂಟ್ಸ್ ಆಗುತ್ತೆ. ದೀಸ್ ಕಾಂಪೊನೆಂಟ್ಸ್ ಆಫ್ ದ ಫುಡ್ ಈಸ್ ನೋನ್ ಆಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ಇದು ಏನಂತ ಕರೀತಾರೆ? ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಅದು ನಮ್ಮ ಬಾಡಿಗೆ ತುಂಬ ಎಸೆನ್ಷಿಯಲ್. ಓಕೆ, ಅವರ್ ಬಾಡಿಗೆ ಏನಾಗಿದೆ? ಇದಿಷ್ಟು ಎಸೆನ್ಷಿಯಲ್ ಆಗಿದೆ. ಓಕೆ, ಇದು ತುಂಬ ನೆಸೆಸಿಟಿ ಇರುವಂಥದ್ದು, ಅಂದರೆ ನೆಸೆಸಿಟಿ ಇದೆ, ತುಂಬ ಎಸೆನ್ಷಿಯಲ್ ಕೂಡ ಈ ಒಂದು ನ್ಯೂಟ್ರಿಯೆಂಟ್ಸ್ ಆಗಿದೆ. ಹಾಗೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ರಿಕ್ವೈರ್ ಫುಡ್. ಎಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮು ಫುಡ್ ಮೇಲೇ ಡಿಪೆಂಡ್ ಆಗಿದೆ. ಓಕೆ, ಪ್ಲ್ಯಾಂಟ್ಸ್ ಕ್ಯಾನ್ ಸಿಂಥಸೈಸ್ ಫುಡ್ ಫಾರ್ ದೆಮ್ಸೆಲ್ಸ್ ಬಟ್ ಆ್ಯನಿಮಲ್ ಇನ್ಕ್ಲೂಡ್ ಹ್ಯೂಮನ್ ಕ್ಯಾನ್ ನಾಟ್. ಈ ಒಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಪ್ಲ್ಯಾಂಟ್ಸು ತನ್ನ ಆಹಾರನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ, ಸಿಂಥಸೈಸ್ ಮಾಡ್ಕೊಳ್ಳುತ್ತೆ. ಬಟ್ ಆ್ಯನಿಮಲ್ಸು ಏನು ಮಾಡುತ್ತೆ? ಬೇರೆಯವ್ರ ಮೇಲೆ ಡಿಪೆಂಡ್ ಇದೆ. ಡಿಪೆಂಡೆನ್ಸಿ ಆ್ಯನಿಮಲ್ಸಲ್ಲಿ ಮತ್ತು ಏನಂತಂದರೆ ಹ್ಯೂಮನ್ಸ್ ಕೂಡ ಡಿಪೆಂಡೆನ್ಸಿಯಾಗಿ ಇದ್ದಾರೆ. ಓಕೆ, ಅಂದರೆ ಪ್ಲ್ಯಾಂಟ್ ಮಾತ್ರ ಇಂಡಿಪೆಂಡೆಂಟ್. ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಎರಡು ಬರುತ್ತೆ, ಒಂದು ಪ್ಲ್ಯಾಂಟ್, ಆ್ಯನಿಮಲ್ಸು. ಪ್ಲ್ಯಾಂಟು ತನ್ನ ಒಂದು ಫುಡ್ನ ತಾನೇ ಪ್ರಿಪೇರ್ ಮಾಡುತ್ತೆ, ಆ್ಯನಿಮಲ್ಸು ಬೇರೆದ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇ ಗೆಟ್ ಇಟ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಆ್ಯನಿಮಲ್ಸ್ ದಟ್ ಈಟ್ ಪ್ಲ್ಯಾಂಟ್ಸ್. ಇದು ಆ್ಯನಿಮಲ್ಸು ತಾವು ಬೇರೆ ಆ್ಯನಿಮಲ್ನ ತಿನ್ನುತ್ತೆ, ಇಲ್ಲ ಅಂತಂದರೆ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿದೆ. ದೇ ಗೆಟ್ ಇಟ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಆ್ಯನಿಮಲ್ಸ್ ದಟ್ ಈಟ್ ಪ್ಲ್ಯಾಂಟ್ಸ್. ದಸ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಪ್ಲ್ಯಾಂಟ್. ಅದರಿಂದಾಗಿ ಏನು ಹೇಳ್ಬೋದು ಕನ್ಕ್ಲೂಷನ್ ಅಂದರೆ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸ್ ಮತ್ತು ಹ್ಯೂಮನ್ ಬೀಯಿಂಗ್ಸು ಪ್ಲ್ಯಾಂಟ್ ಮೇಲೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಡಿಪೆಂಡು ಆಗಿವೆ ಅಂತ ಹೇಳ್ಬೋದು. ಈ ಒಂದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇನು ಬರುತ್ತೆ ಅಂತಂದರೆ ಲಿವಿಂಗ್ ಆರ್ಗ್ಯಾನಿಸಮು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಫುಡ್ ಮೇಲೆ. ನ್ಯೂಟ್ರಿಯೆಂಟ್ಸ್ ಯಾವ್ದ್ಯಾವುದು? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು. ಅದನ್ನು ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಅದು ನಮ್ಮ ಬಾಡಿಗೆ ಎಸೆನ್ಷಿಯಲ್ಲು. ಹಾಗೆ ಲಿವಿಂಗ್ ಬೀಯಿಂಗ್ಸಲ್ಲಿ ಎರಡು ಥರ ಬರುತ್ತೆ, ಪ್ಲ್ಯಾಂಟ್ಸು, ಆ್ಯನಿಮಲ್ಸು. ಹಾಗೆ ಹ್ಯೂಮನ್ ಬೀಯಿಂಗ್ಸು. ಪ್ಲ್ಯಾಂಟ್ಸು ತಮ್ಮ ಓನ್ ಫುಡ್ಡನ್ನು ತಾವೇ ಸಿಂಥಸೈಸ್ ಮಾಡುತ್ತೆ, ಆ್ಯನಿಮಲ್ಸು ಡಿಪೆಂಡೆನ್ಸಿ ಇರುತ್ತೆ ಯಾವುದ್ರ ಮೇಲೆ? ಪ್ಲ್ಯಾಂಟ್ಸಲ್ಲಿ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಡಿಪೆಂಡೆಂಟು ಆಗಿದೆ ಅಂತ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳಿದೆ. ಇಂಪಾರ್ಟೆಂಟು ಪಾಯಿಂಟ್ಸ್ ಇಷ್ಟಂತೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕಾನ್ಸೆಪ್ಟು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೆಲ್ಲಕ್ಕೆ ಹೋಗೋಣ, ಜಾಸ್ತಿ ಅವಸರ ಏನು ಬೇಡ, ನೀಟಾಗಿ ನೋಟ್ಸ್ ಮಾಡ್ಕೊತ ಹೋಗೋಣ.